ದೇಶಕ್ಕೆ ಸ್ವತಂತ್ರ ಬಂದಿದ್ದು ಎಷ್ಟು ಮಹತ್ವವೋ, ಈ ದೇಶಕ್ಕೆ ಬಹಳ ಒಂದು ಮಹತ್ವದ ಸಂವಿಧಾನ ಬೇಕಾಗಿತ್ತು. ಇಡೀ ಭಾರತ ಕಟ್ಟುವಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆಗೆ ಸಂವಿಧಾನದ ಅಗತ್ಯ ತುಂಬ ಇದೆ ಅಂತ ಮನಗಂಡ ಎಲ್ಲ ಹಿರಿಯರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನದ ಬರೆಯುವ ಆಶಯಗಳನ್ನು ಹೊತ್ತು ಅದು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲಮಾನದಲ್ಲಿ 200ಕ್ಕೂ ಹೆಚ್ಚು ಜನ ಸದಸ್ಯರುಗಳಿದ್ದರು. 15 ಜನ ಮಹಿಳೆಯರಿದ್ದರು ಮತ್ತು 7 ಜನ ಸದಸ್ಯರಿದ್ದರು. ಆ 7 ಜನರು ಏನೇನೋ ಕಾರಣಗಳು ಇಟ್ಟು ಅವರು ಸಂವಿಧಾನ ಸಮಿತಿಯಲ್ಲಿ ಪಾಲ್ಗೊಳ್ಳಲು ಆಗಲಿಲ್ಲ ಅನ್ನೋದು ಬಹುಶಃ ಎಲ್ಲರಿಗೂ ಗೊತ್ತಿರೋ ವಿಷಯ. ನವೆಂಬರ್ 25 ರಾತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನನ ಸಮರ್ಪಣೆ ಮಾಡ್ತಾರೆ. ಅವತ್ತು ಸಂಜೆ ತುಂಬ ಆನಂದವಾಗಿರ್ತಾರೆ. ಅವರ ಸಹಾಯಕರಾದ ಸುಮಾರು 17 ವರ್ಷಗಳ ಕೆಲಸ ಮಾಡಿದ ರತ್ತು ತುಂಬ ಆಶ್ಚರ್ಯದಿಂದ ಬಾಬಾ ಸಾಹೇಬರನ್ನ ಗಮನಿಸಿ, ಸರ್ ತುಂಬ ಸಂತೋಷದಲ್ಲಿದ್ದೀರಿ ನೀವು ಅಂತ ಹೇಳ್ತಾರೆ. ಆವಾಗ ಅವರು ತುಂಬ ಸಂತೋಷ ಆದಾಗ, ತುಂಬ ಚಡಪಡಿಕೆಯಲ್ಲಿದ್ದಾಗ ವಯಲಿನನ್ನು ನುಡಿಸುವ ಹವ್ಯಾಸ ಇರುವುದು. ಬಾಬಾ ಸಾಹೇಬರಿಗೆ 2-3 ಇದ್ದಿದ್ದು, ಒಂದು ಬರೆಯುವುದು, ಇನ್ನೊಂದು ಓದಿದ್ದು, ಇನ್ನೊಂದು ವಯಲಿನ್. ಮನಸ್ಸಿನ ಬೇಸರಕ್ಕೆ ಓದೇ ಮದ್ದು ಅಂತ ತಿಳ್ಕೊಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬಹಳ ಮಹತ್ವದ ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟರು. ಸಮಾನತೆಯನ್ನು ತಂದರು. ಯಾರು ಹಂಚಿಕೆ ಎಸೆಯಲ್ಪಟ್ಟ ಸಮುದಾಯಗಳಿದ್ದು ಅವು ಮುಖ್ಯವಾಹಿನಿಗೆ ಬರುವ ಅವಕಾಶ ಮಾಡಿಕೊಟ್ರು. ಸಂವಿಧಾನ ಅಂತಂದರೆ ಅಂಬೇಡ್ಕರ್ ವಾದ ಅಂದರೆ ಸಂವಿಧಾನ. ಅಂಬೇಡ್ಕರ್ ವಾದ ಕರ್ನಾಟಕದಲ್ಲಿ ಬಹಳ ದೊಡ್ಡ ಚಳುವಳಿಯನ್ನು ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ಕಟ್ತಾ ಇದ್ದಾರೆ. ಸದಸ್ಯತ್ವವನ್ನು ಪಡೆಯುವುದು ಅಂತಂದರೆ ದಲಿತ ಸಂಘ ಸಮಿತಿಯಲ್ಲಿ ಅದು ಮನುಷ್ಯತ್ವಕ್ಕೆ ಹೋರಾಟ ಮಾಡುವ ಒಂದು ಸಂಘಟನೆಗೆ ಒಂದು ಸೇರ್ಪಡೆ ಮಾಡುವ, ಒಗ್ಗೂಡಿಸುವ ಯತ್ನ ಅಂತ. ಅರವಿಂದ್ ಮಲಗತ್ತಿ ಒಂದು ಮಾತು ಹೇಳ್ತಾರೆ, ದಲಿತ ಅಂತಂದರೆ ಅದೊಂದು ಸೀಮಾತೀತ ಅಂತ. ಅಂದರೆ ಎಲ್ಲೆಯನ್ನು ಮೀರಿದ್ದು, ಇಡೀ ಜಗತ್ತನ್ನು ಒಳಗೊಂಡಿದ್ದು ಅಂತ. ಎಲ್ಲ ಶೋಷಿತರು ನೊಂದಿವರು ಒಂದು ಕಡೆ ಸೇರುವ ಇದು ದಲಿತ ಸಂಘ ಸಮಿತಿ ಅಂತ. ಆ ಸಂಘಟನೆಯಲ್ಲಿ ಎಲ್ಲ ಸಮುದಾಯದವರು, ಎಲ್ಲ ಜನವರ್ಗದವರು ಅಲ್ಲಿದ್ದರು. ಸಂವಿಧಾನದ ಸಮರ್ಪಣೆ ಒಂದು ರೀತಿಯಲ್ಲಿ ಈ ದೇಶದ 140 ಕೋಟಿ ಜನಕ್ಕೆ ಬೆಳಕನ್ನು ಕೊಟ್ಟಿದ್ದ ದಿನ ಅಂತ ನಾನಂತ ಭಾವಿಸ್ತೀನಿ. ಬರೀ ಬೆಳಕೆಲ್ಲ ಮಹಾ ಬೆಳಕು. ನಮ್ಮೊಳಗೆ ಅನೇಕ ಅವಗುಣಗಳಿರ್ತವೆ. ಜಾತಿಯ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ, ವರ್ಗದ ದೃಷ್ಟಿಯಿಂದ, ಇವನು ಕನಿಷ್ಠ, ಇವನು ಶ್ರೇಷ್ಠ, ಇವೆಲ್ಲವನ್ನು ಮೀರಿದ್ದು ಸಂವಿಧಾನ. ಇಲ್ಲಿ ಅನೇಕ ಧರ್ಮಗಳಿದ್ದಾವೆ. ಧರ್ಮಗಳು ಆಯಾ ಕೆಲಸವನ್ನು ಮಾಡ್ತಿದ್ದಾವೆ. ಆದರೆ ಈ ಎಲ್ಲ ಧರ್ಮಗಳಿಗೂ ಮೀರಿದ್ದು ಶ್ರೇಷ್ಠವಾದದ್ದು ಈ ದೇಶದ ಸಂವಿಧಾನ. ಅಂತಹ ಸಂವಿಧಾನವನ್ನು ಕೊಟ್ಟ ದಿನ. ಇಷ್ಟು ದಶಕಗಳ ಕಾಲ ಈ ದೇಶ ಸಹಿಷ್ಣುತೆಯಿಂದ ಬದುಕಿದ್ರೆ ಎಲ್ಲ ಜನವರ್ಗಗಳು ಸಣ್ಣ ಪುಟ್ಟ ದೋಷಗಳನ್ನು ಮೀರಿ ಒಂದು ಸದಾಶಯವುಳ್ಳ ಒಂದು ಸಮಾಜ ಇವತ್ತು ನಮ್ಮ ಜೊತೆ ಇದೆ ಅಂದರೆ, ಒಳಿತು ಕೆಡುಕುಗಳ ನಡುವೆ ಇದೆ ಅಂತಂದರೆ, ಆ ಎಲ್ಲ ಗೌರವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲ್ಲಬೇಕು. ಅವರ ವಿವೇಕ ಈ ದೇಶದ ಸಹಿಷ್ಣುತೆಯನ್ನು ಕಾಪಾಡಿದೆ. ಅನೇಕ ಜನವರ್ಗಗಳಿದ್ದಾವೆ, ಜಾತಿ ವ್ಯವಸ್ಥೆ ಇದೆ ಇವತ್ತು. ಅದೆಲ್ಲವನ್ನು ಮೀರಿ ಒಂದು ಸಮಾನತೆಯ ಅವಕಾಶ ಮಾಡಲಿಕ್ಕೆ ಸಂವಿಧಾನ ಈ ದೇಶಕ್ಕೆ ಅರ್ಪಣೆ ಮಾಡಿದರು ಬಾಬಾ ಸಾಹೇಬರು. ಆ ಸಂವಿಧಾನ ದಿನವನ್ನು ನಾವೆಲ್ಲ ತುಂಬ ಇವತ್ತು ಸಂಭ್ರಮದಿಂದ ಈ
KR-ಪುರಂನ ಒಂದು ಸಭಾಂಗಣದಲ್ಲಿ ಆಚರಿಸಿದ್ವಿ. ಬಂದವರಿಗೆ ಒಂದಿಷ್ಟಾದರೂ ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಮಹತ್ವಗಳೇನು, ಅದರ ಕಾನೂನು ಅರಿವುಗಳೇನು, ಮಾನವ ಹಕ್ಕುಗಳ ವಿಷಯಗಳೇನು ಅಂತ ಇಲ್ಲಿ ಸೇರಿದ ಎಲ್ಲ ನಾಯಕರು ಮಾತನಾಡಿದ್ದಾರೆ. ಮಾವಳಿ ಶಂಕರ್ ಇವತ್ತು ಬೀದರಿಂದ ಚಾಮರಾಜನಗರದವರೆಗೂ ಸದಸ್ಯತ್ವ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅದು ಜನವರಿ 26ರವರೆಗೂ ಆ ಅಭಿಯಾನ ನಡೆಯುತ್ತೆ. ಆ ಅಭಿಯಾನ ಏನು ಇವತ್ತು ಮನುಷ್ಯತ್ವದ ಮಾನವೀಯತೆ ವಿರುದ್ಧವಾದ ಒಂದು ಮತೀಯವಾದ ಇದೆಯಲ್ಲ, ಅದನ್ನು ಒಗ್ಗೂಡಿಸಿಕೊಳ್ಳೋದಕ್ಕೆ ಆ ವಾದದ ವಿರುದ್ಧ ನಾವು ಹೋರಾಟ ಮಾಡಿ ಒಂದು ಮನುಷ್ಯತ್ವವನ್ನು ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಈ ಅಭಿಯಾನ ನಡೀತಿದೆ. ದಲಿತ ಸಂಘರ್ಷ ಸಮಿತಿ ಈ ಸದಸ್ಯತೆ ಅಭಿಯಾನ ಸಂವಿಧಾನವನ್ನು ಉಳಿಸಿಕೊಳ್ಳುವ, ಈ ಶ್ರೇಷ್ಠ ಸಂವಿಧಾನವನ್ನು ಅನೇಕರು ದುರ್ಬಲ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಅದನ್ನು ಇನ್ನಷ್ಟು ಸಶಕ್ತಗೊಳಿಸುವ ಪ್ರಯತ್ನದಲ್ಲಿ ಅಭಿಯಾನ ನಡೀತಿದೆ. ಅದರಿಂದ ಈ ಅಭಿಯಾನ ಬಹಳ ಅತ್ಯುತ್ತಮವಾಗಿ ಇಡೀ ರಾಜ್ಯದಲ್ಲಿ ನಡೆಯುತ್ತೆ. ನಮ್ಮೊಟ್ಟಿಗೆ ತುಂಬ ಜನ, ಎಲ್ಲ ಜನವರ್ಗದ ಎಲ್ಲ ಸಮಾಜದ ಜನ ಸ್ಪಂದಿಸ್ತಾ ಇದ್ದಾರೆ. ಬಾಬಾ ಸಾಹೇಬರು ಯಾವುದೇ ಒಂದು ಸಮುದಾಯಕ್ಕೆ ಸೇರಿದವರಲ್ಲ, ಅವರು ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಸೇರಿದವರು. ಸಂವಿಧಾನವನ್ನು ಕೊಂಡಾಡಿದವರು ಇರುವರೇ ಇಲ್ಲ. ಅದರಿಂದ ಇವತ್ತು ಬಹಳ ಮಹತ್ವದ ದಿನ, ಇವತ್ತು ನಿಜವಾದ ಈ ದೇಶಕ್ಕೆ ಬೆಳಕಾದ ದಿನ ಅಂತ ನಾನು ಭಾವಿಸ್ತೀನಿ. ಜೈ ಭೀಮ್, ನಮಸ್ಕಾರ. ಇವತ್ತು ನಾವು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸದಸ್ಯತ್ವ ಕಾರ್ಯಕ್ರಮ ಇವತ್ತು ನಾವು ನವೆಂಬರ್ 24ನೇ ತಾರೀಕು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಬಂದಂಥ ಸುಮಾರು ಜನಗಳು ಅದಕ್ಕೆ ಕಾರ್ಯಕರ್ತರು ಏನು ಸದಸ್ಯತ್ವ 50 ರೂಪಾಯಿ ನಿಗದಿಪಡಿಸಿದ್ದೀವಿ, ಅದನ್ನು ಎಲ್ಲರೂ ಅವರು ಸದಸ್ಯತ್ವ ನೋಂದಣಿ ಮಾಡ್ಕೊತಾ ಇದ್ದಾರೆ. ಇದನ್ನು ನಾವು ಜನವರಿ 26 ಗಣರಾಜ್ಯೋತ್ಸವ ಒಂದು ಸಮಾರಂಭವನ್ನು ಹಮ್ಮಿಕೊಳ್ತೀವಿ. ಜೈ ಭೀಮ್, ಜೈ ಭಾರತ್. ಸಮಿತಿ ಅಂಬೇಡ್ಕರ್ ವಾದ ರಾಜ್ಯಾದ್ಯಂತ ಏನು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ರಾಜ್ಯ ನಾಯಕರ ಸಮ್ಮುಖದಲ್ಲಿ ರಾಜ್ಯ ಸಮಿತಿಯ ಒಂದು ನಿರ್ಣಯದಂತೆ 1 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ನೋಂದಾಯಿಸಬೇಕು ಅಂತೇಳಿ ರಾಜ್ಯ ಸಮಿತಿ ಕರೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಇವತ್ತು ಅದರ ಸಾಂಕೇತಿಕವಾಗಿ ಹಾಗೂ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಇವತ್ತು RSS ವಿರುದ್ಧ DSS ಎಂಬ ಸಂದೇಶವನ್ನು ರಾಜ್ಯಾದ್ಯಂತ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು DSSನ ಒಂದು ಸಮಿತಿಗಳಲ್ಲಿ ನಿರ್ಣಯವನ್ನು ಕೈಗೊಂಡು ಇವತ್ತು ಸದಸ್ಯತ್ವವನ್ನು ನೋಂದಣಿ ಮಾಡುವ ಮುಖಾಂತರ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ರಾಜ್ಯ ನಾಯಕರಾದಂಥ ಅಣ್ಣ ಮಾವಳಿ ಶಂಕರ್ಜಿರವರು ಬೀದರ್ನಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಅಲ್ಲಿ ಹೋಗಿದ್ದಾರೆ. ನಾವುಗಳಲ್ಲಿ ಈ ಭಾಗದಲ್ಲಿ ಈ ಪೂರ್ವ ತಾಲೂಕಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವ ಮುಖಾಂತರ ಅತಿ ಹೆಚ್ಚಿನ ಇಡೀ ಪೂರ್ವ ತಾಲೂಕಿನಾದ್ಯಂತ ನಾವು ಪ್ರತಿ ಗ್ರಾಮ ಶಾಖೆಗಳಿಗೂ ಭೇಟಿ ಕೊಟ್ಟು ನಮ್ಮ ತಾಲೂಕು ಪದಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪದಾಧಿಕಾರಿಗಳಾಗಿರ್ಬೋದು, ವಿಭಾಗೀಯ ಪದಾಧಿಕಾರಿಗಳಾಗಿರ್ಬೋದು, ರಾಜ್ಯ ಪದಾಧಿಕಾರಿಗಳಾಗಿರ್ಬೋದು, ಎಲ್ಲರೂ ಒಟ್ಟು ಸೇರಿ ಪ್ರತಿ ಗ್ರಾಮ ಶಾಖೆಗೂ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೂ ವಿಚಾರವನ್ನು ಮುಟ್ಟಿಸೋ ನಿಟ್ಟಿನಲ್ಲಿ ಈ ಸಮಾಜಘಾತಕ ಶಕ್ತಿಗಳು ಏನು RSS ಏನು ಇದೆ ಅದರ ವಿಚಾರವಾಗಿ ಸವಿಸ್ತಾರವಾಗಿ ಅವರು ಮಂದಟ್ಟು ಮಾಡಿ DSS ಎಂಬ ಸಂಘಟನೆಯನ್ನು ಸೇರೋದಕ್ಕೆ ಅವರ ಒಂದು ಮಕ್ಕಳು ಮತ್ತು ಅವರ ಏಳಿಗೆಯನ್ನು ನಿರ್ವಹಿಸೋದಕ್ಕೆ ಇವತ್ತು ಈ ಒಂದು ಸಂದೇಶವನ್ನು ರವಾನಿಸುವ ಮೂಲಕ DSS ಅಂಬೇಡ್ಕರ್ ವಾದ ಸಂಘಟನೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಹಮ್ಮಿಕೊಂಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.